ಮುಗಿಯಿತು 2 ವರ್ಷಗಳ ಅಜ್ಞಾತವಾಸ. ಟಿಎಂಸಿ ಗೂಂಡಾಗಳಿಂದ ಶಾಲೆಗೆ ಮುಕ್ತಿ. ಅರಣ್ಯದ ಮಕ್ಕಳಿಗೆ ಸಿಕ್ತು ಶಿಕ್ಷಣ ಶಕ್ತಿ. ಈ ದೃಶ್ಯವನ್ನೊಮ್ಮೆ ನೋಡಿ. ಈ ಮಕ್ಕಳು ಯಾಕೆ ಇಷ್ಟೊಂದು ಖುಷಿಯಾಗಿದ್ದಾರೆ ಗೊತ್ತಾ? ಮುಚ್ಚಿದ್ದ ಶಾಲೆ ಮತ್ತೆ ಓಪನ್ ಆಗಿದೆ. ಕಮರಿದ ಕನಸು ಮತ್ತೆ ಚಿಗುರೊಡೆದಿದೆ. ಎಸ್, ಇದು ಸುಂದರ್ಬನ್ ಅರಣ್ಯ ಪ್ರದೇಶದ ಅರಣ್ಯಜ್ ಶಾಲೆಯ ಕಥೆವ್ಯತೆ. ಟಿಎಂಸಿ ಗೂಂಡಾಗಳ ಅಡ್ಡೆಯಾಗಿದ್ದ ಈ ಶಾಲೆ ಮತ್ತೆ ವಿದ್ಯಾ ದೇಗುಲವಾಗಿ ಕಂಗೊಳಿಸಲಿದೆ. ಮಮತಾ ದೀದಿ ಸರ್ಕಾರ ಇದ್ದಾಗ ಈ ಶಾಲೆಯ ಮೇಲೆ ಶಾಲಾ ಮುಖ್ಯಸ್ಥೆ ಅಮೃತಾ ಬೋಸ್ ಮೇಲೆ ಗೂಂಡಾಗಳು ಏನೆಲ್ಲ ದೌರ್ಜನ್ಯ ನಡೆಸಿದ್ರು ಗೊತ್ತಾ? স্কুল দখল হয়েছিল, আমাদের বাচ্চাদের ভবিষ্যৎ কেড়ে নেওয়া হলো। আজকে এই সরকার আসার পর বাচ্চারা আশা দেখছে, সব মা বাবার আশা দেখছে যে সত্যি। ಅಮೃತಾ ಬೋಸ್ ಗುಪ್ತಾ 2023ರಲ್ಲಿ ಈ ಅರಣ್ಯಜ್ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದರು. ಇಲ್ಲಿ 100ಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿತ್ತು. ಅಷ್ಟೇ ಅಲ್ಲದೆ ಹೊಲಿಗೆ ತರಬೇತಿ ಮತ್ತು ಸ್ವಯಂ ಉದ್ಯೋಗದ ಮೂಲಕ ಸ್ಥಳೀಯ ಮಹಿಳೆಯರ ಸಬಲೀಕರಣಕ್ಕೂ ಮುಂದಾಗಿದ್ದರು ಅಮೃತಾ. ಆದರೆ ಇವರ ಈ ಸಮಾಜ ಸೇವೆ ಸ್ಥಳೀಯ ಟಿಎಂಸಿ ಮುಖಂಡರಿಗೆ ನುಂಗಲಾರದ ತುತ್ತಾಯಿತು. ಜುಲೈ 8, 2024 ಅರಣ್ಯಜ್ ಶಾಲೆಯ ಪಾಲಿಗೆ ಕರಾಳ ದಿನ. ಹೌದು, ಅಂದು ಬೆಳಗ್ಗೆ 7:30 ಸ್ಥಳೀಯ ಟಿಎಂಸಿ ಮುಖಂಡರಾದ ಅಮನ್ ಲಷ್ಕರ್, ರಾಜಾ ಮೋಂಡಾಲ್ ಮತ್ತು ಸಬೀರ್ ಲಷ್ಕರ್ ನೇತೃತ್ವದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಗೂಂಡಾಗಳು ಶಾಲೆಯ ಮೇಲೆ ದಾಳಿ ಮಾಡಿದರು. ಬರುವಾಗಲೇ ಸಿಸಿಟಿವಿಗಳನ್ನು ಒಡೆದುಹಾಕಿ ಶಾಲೆಯ ಗೇಟನ್ನು ಬಲವಂತವಾಗಿ ಮುರಿದರು. ಆ ದಿನ ನಡೆದದ್ದು ಮನುಷ್ಯ ಕುಲವೇ ತಲೆ ತಗ್ಗಿಸುವಂತಹ ಘಟನೆ. ಶಾಲೆಯಲ್ಲಿದ್ದ ಅಮೃತಾ ಬೋಸ್ ಅವರ 8 ವರ್ಷದ ಮಗಳನ್ನು ಗೂಂಡಾಗಳು ನೆಲಕ್ಕೆ ಅಪ್ಪಳಿಸಿದರು. ಅಮೃತಾ ಅವರ 65 ವರ್ಷದ ವಯಸ್ಸಾದ ತಾಯಿಯನ್ನು ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡಲಾಯಿತು. ಅಮೃತಾ ಅವರು ಗೂಂಡಾಗಳ ಕಾಲಿಗೆ ಬಿದ್ದು ಪ್ರಾಣಭಿಕ್ಷೆ ಬೇಡಿದರು. ಯಾರೂ ಕರುಣೆ ತೋರಲಿಲ್ಲ. ಇದು ನಮ್ಮ ಜಾಗ, ಇಲ್ಲಿ ಶಾಲೆ ನಡೆಸುವಂತಿಲ್ಲ ಎಂದು ಬೆದರಿಸಿ ಅವರನ್ನು ರಸ್ತೆಗೆ ತಳ್ಳಿದರು. ಶಾಲೆಯ ಲೂಟಿ, ಆಸ್ತಿ ನಾಶ ಮಾಡಿ ಗೂಂಡಾಗಳ ರಣಕೇಕೆ. ಅಷ್ಟಕ್ಕೆ ನಿಲ್ಲದ ಗೂಂಡಾಗಳು ಶಾಲೆಯಲ್ಲಿದ್ದ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು, ಲ್ಯಾಪ್ಟಾಪ್ಗಳು, ಪ್ರಿಂಟರ್ಗಳು ಮತ್ತು ಮಕ್ಕಳ ಶೈಕ್ಷಣಿಕ ದಾಖಲೆಗಳನ್ನು ಲೂಟಿ ಮಾಡಿದರು. ಕೇವಲ 1 ಗಂಟೆಯೊಳಗೆ ಸುಸಜ್ಜಿತವಾಗಿದ್ದ ಶಾಲೆ ಸಂಪೂರ್ಣವಾಗಿ ಧ್ವಂಸವಾಯಿತು. ಪೊಲೀಸರಿಗೆ ದೂರು ನೀಡಿದರೂ ಸಹ ರಾಜಕೀಯ ಪ್ರಭಾವದಿಂದಾಗಿ ಯಾವುದೇ ಕ್ರಮ ಜರುಗಲಿಸಲಿಲ್ಲ. 2 ವರ್ಷಗಳ ಅಂಧಕಾರ ಮತ್ತು ಅಕ್ರಮ ಚಟುವಟಿಕೆಗಳು. ಕಳೆದ 2 ವರ್ಷಗಳಿಂದ ಈ ಶಾಲೆಯ ಕಟ್ಟಡ ಟಿಎಂಸಿ ಗೂಂಡಾಗಳ ಅಡ್ಡೆಯಾಗಿತ್ತು. ಅವರು ಅಲ್ಲಿ ಮೌಜ್ ಮಸ್ತಿ ಮಾಡ್ತಾ ಇದ್ರು. ಇತ್ತ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಬೀದಿಗೆ ಬಂದರು. ಅಮೃತಾ ಅವರು ನ್ಯಾಯಕ್ಕಾಗಿ ಹೈಕೋರ್ಟ್ ಮೆಟ್ಟಿಲೇರಬೇಕಾಯಿತು. ಕಾನೂನು ಸಮರ ಮತ್ತು ರಾಜಕೀಯ ಬದಲಾವಣೆಯ ಕಾಯುವಿಕೆ ಅನಿವಾರ್ಯವಾಗಿತ್ತು. ಮೇ 6, 2026 ಶಾಲೆಯ ವಿಮೋಚನೆ, ಮಕ್ಕಳ ಹರ್ಷೋದ್ಗಾರ. ಅಂತಿಮವಾಗಿ ಮೇ 6, 2026ರಂದು ಕಾಲ ಬದಲಾಯಿತು. ರಾಜ್ಯದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಪತನವಾಯಿತು. ರಾಜಕೀಯ ಸ್ಥಿತ್ಯಂತರದ ನಂತರ ಧೈರ್ಯಗಿಡದ ಸ್ಥಳೀಯ ಗ್ರಾಮಸ್ಥರು ಮತ್ತು ಅಮೃತಾ ಅವರ ತಂಡ ಒಂದಾಗಿ ಶಾಲೆಯ ಬಳಿ ಬಂದರು. ತಡೆಗೋಡೆಗಳನ್ನು ದಾಟಿ ಗೂಂಡಾಗಳು ಹಾಕಿದ್ದ ಬೀಗನ್ನು ಒಡೆದು ಹಾಕಿದರು. ಶಾಲೆಯ ಆವರಣದೊಳಗೆ ಭಾರತ್ ಮಾತಾ ಕಿ ಜೈ ಮತ್ತು ಒಂದೇ ಮಾತರಂ ಘೋಷಣೆಗಳು ಮೊಳಗಿದವು. যেদিন আমি স্কুল খুলবো তার আগে আমি স্কুলে ঢুকবো না, আমার বাচ্চা ছাড়া আমি স্কুলে ঢুকবো না। তো এটা একটা আমার এই লড়াই লড়তে লড়তে গলাটা ভেঙে গেছে, কিন্তু এর মধ্যেও একটা আনন্দ আছে যখন নাকি একটু বড় হয়ে গেছে আমার বাচ্চারা কিন্তু ওদের ফিরে পাওয়ার। ಪಶ್ಚಿಮ ಬೆಂಗಾಳಿನ ಈ ಘಟನೆ ಇಡೀ ದೇಶಕ್ಕೆ ಒಂದು ಪಾಠ.
ಸತ್ಯಕ್ಕೆ ಮತ್ತು ನ್ಯಾಯಕ್ಕೆ ಸದಾ ಜಯ ಸಿಗುತ್ತದೆ ಎಂಬುದಕ್ಕೆ ಅರಣ್ಯಟ್ ಶಾಲೆಯೇ ಸಾಕ್ಷಿ. ಪ್ರಜಾಪ್ರಭುತ್ವದಲ್ಲಿ ಅಂತಿಮವಾಗಿ ಪ್ರಜೆಗಳಿಗೆ ಜಯ ಅನ್ನೋದು ಈ ಘಟನೆಯಿಂದ ಸಾಬೀತಾದಂತಾಗಿದೆ. ಇಂತಹದೆಷ್ಟೋ ಶಾಲೆಗಳು ಪಶ್ಚಿಮ ಬೆಂಗಾಳಿನಲ್ಲಿವೆಯೋ ಗೊತ್ತಿಲ್ಲ. ಸುವೇಂದು ಅಧಿಕಾರಿ ನೇತೃತ್ವದ ಹೊಸ ಸರ್ಕಾರ ಅಂತಹ ನತದೃಷ್ಟ ಶಾಲೆಗಳನ್ನು ಆದಷ್ಟು ಬೇಗ ವಿಮೋಚನೆಗೊಳಿಸಲಿ ಎನ್ನೋದು ಕೋಟ್ಯಾಂತರ ಶಿಕ್ಷಣ ಪ್ರೇಮಿಗಳ নিরীক্ষেয়াগিদে। দখল করে নিয়েছিল সেই স্কুল আজকে বাচ্চারা ফিরে পেয়েছে।